ವಿರಾಮದ ನಂತರ ನಮ್ಮ ಜಿಲ್ಲೆ ನಮ್ಮ ಸುದ್ದಿಗೆ ಸ್ವಾಗತ. ವಿಧಾನಸಭೆಯಿಂದ ಅಂಗೀಕೃತಗೊಂಡ ರೂಪದಲ್ಲಿರುವ 2024ನೇ ಸಾಲಿನ ಕರ್ನಾಟಕ ಮೋಟಾರ್ ವಾಹನ ತೆರಿಗೆ ನಿರ್ಧಾರಣ 2ನೇ ತಿದ್ದುಪಡಿ ವಿಧೇಯಕಕ್ಕೆ ಇಂದು ವಿಧಾನ ಪರಿಷತ್ ಅನುಮೋದನೆ ನೀಡಿತು. ಇಲ್ಲಿನ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪರವಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಮಸೂದೆಯನ್ನು ಮಂಡಿಸಿದರು. ನಂತರ ಮಸೂದೆಯ ಬಗ್ಗೆ ವಿವರ ನೀಡಿ ಸಂತೋಷ್ ಲಾಡ್ ಅವರು ಒಮ್ಮೆ ಮಾತ್ರ ತೆರಿಗೆ ಸಂಗ್ರಹ ಮಾಡಲಾಗುವುದು, ಇದು ಅಸಂಘಟಿತ ಕಾರ್ಮಿಕರಿಗೆ ಸಹಾಯವಾಗಲಿದೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಲು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಸಹಕಾರ ಸಾಕಷ್ಟಿದೆ. ಸಾರಿಗೆ ವಲಯದಲ್ಲಿ ವಿವಿಧ ಹಂತದಲ್ಲಿ ಕೆಲಸ ಮಾಡುವವರಿಗೆ ಈ ತೆರಿಗೆಯಿಂದ ಸಹಾಯವಾಗಲಿದೆ. ಈ ತೆರಿಗೆಯಿಂದ ಹಲವಾರು ಸಾಮಾಜಿಕ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದರು. ಇನ್ನು 40 ಲಕ್ಷಕ್ಕೂ ಹೆಚ್ಚು ನೋಂದಣಿಯಾಗಲಿದ್ದಾರೆ ಎಂಬ ನಿರೀಕ್ಷೆ ಇದೆ. ಬಹಳಷ್ಟು ವರ್ಷಗಳಿಂದ ಇವರಿಗೆ ಯಾವುದೇ ಸೌಲಭ್ಯ ಇರಲಿಲ್ಲ ಎಂದರು. And rupees 1,000 for motor cars shall be levied and collected on the non-transport vehicles at the time of registration for the purpose of Karnataka Motor Transport and Allied Workers Social Security and Welfare Fund. ಈಗ ತಾನೇ ತಾವು ಒಂದು 5 ನಿಮಿಷ ಹಿಂದ್ಗಡೆ ನಾನು ಬಿಲ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ತಾವು ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ತಾವೆಲ್ಲರೂ ಕೇಳ್ತಾ ಇದ್ರಿ. ಈ ದುಡ್ಡು ಕಲೆಕ್ಟ್ ಆಗ್ತಕ್ಕಂಥದ್ದು 2 ವೀಲರ್ದು 4 ವೀಲರ್ದು ಓನ್ಲಿ ಒನ್ ಟೈಮ್ ಅಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಲೈಫ್ ಟೈಮ್ ಒನ್ ಲೈಫ್ ಟೈಮಿಗೆ ಮಾತ್ರ. ಮೋಟರ್ ಸೈಕಲ್ಗೆ 500 ರೂಪಾಯಿ ಕಲೆಕ್ಟ್ ಮಾಡ್ತಕ್ಕಂಥದ್ದು, 4 ವೀಲರ್ಗೆ 500 ರೂಪೀಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸಭಾಧ್ಯಕ್ಷರು ಇದು ಅನ್ಆರ್ಗನೈಸ್ ಸೆಕ್ಟರ್ಗೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು. ಈಗ ತಾನೇ ನಾನು ಬಿಲ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ನಲ್ಲಿಗೆ ಆಗಬೇಕಾಗಿದ್ದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿನ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಅವರಿನ ಪ್ರೋತ್ಸಾಹ ಮೇರೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಿದೆ. ಇದರಲ್ಲಿ ವಿಶೇಷವಾಗಿ ಸದನ ಗಮನಕ್ಕೆ ತರಬೇಕಂದ್ರೆ ಈ ಸ್ಕೀಮ್ಗಳಲ್ಲಿ ಅಂಡರ್ ದಿಸ್ ಸ್ಕೀಮ್ ದುಡ್ಡು ಇದಕ್ಕಾಗಿ ದಿಸ್ ಮನಿ ವಿಲ್ ಬಿ ಯೂಸ್ ಓನ್ಲಿ ಫಾರ್ ದ ಸ್ಕೀಮ್ ಡ್ರೈವರ್ಸ್, ಕಂಡಕ್ಟರ್ಸ್, ಕ್ಲೀನರ್ಸ್, ಸ್ಟೇಷನ್ ಸ್ಟಾಫ್, ವೇ ಚೆಕಿಂಗ್ ಸ್ಟಾಫ್, ಬುಕಿಂಗ್ ಕ್ಲರ್ಕ್ಸ್, ಕ್ಯಾಶ್ ಕ್ಲರ್ಕ್ಸ್, ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಕ್ಲರ್ಕ್ಸು, ಟೈಮ್ ಕೀಪರ್ಸು, ವಾಚ್ಮ್ಯಾನು, ಅಟೆಂಡೆಂಟ್ಸು, ವರ್ಕರ್ಸ್ ವರ್ಕಿಂಗ್ ಇನ್ ದ ಟೈರ್ ಅಸೆಂಬ್ಲಿ ಅಂಡ್ ಅನ್ಕೋಪ್ಲಿಂಗ್ ಯೂನಿಟ್ಸ್ ಆಗಿರ್ಬೋದು, ಮೋಟರ್ ಗ್ಯಾರೇಜು, ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ವರ್ಕರ್ಸ್, ಪಂಚರ್ ರಿಪೇರು, ಶಾಪ್ಸು, ವೀಲ್ ಬ್ಯಾಲೆನ್ಸಿಂಗ್ ಅಂಡ್ ಅಲೈನ್ಮೆಂಟ್ ಯೂನಿಟ್ಸ್, ವಾಟರ್ ಕ್ಲೀನಿಂಗ್ ಯೂನಿಟ್ಸ್, ಆಟೋಮೊಬೈಲ್ ಬಾಡಿ ಬಿಲ್ಡಿಂಗ್ ಯೂನಿಟ್ಸ್, ಈ ತರ ಏನು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಯಾರು ವರ್ಕರ್ಸ್ ಇದ್ದಾರೆ ಈ ಸೆಸ್ ಕಲೆಕ್ಟ್ ಆಗಿ ಇವರಿಗೆ ಮಾತ್ರ ಉಪಯೋಗ ಆಗ್ತಕ್ಕಂಥ ಬಿಲ್ ಇದೆ. ದಯವಿಟ್ಟು ತಮಗೆ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ. ಅದು ಆಲ್ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳು ಅವರಿಗೆ ಈ ದುಡ್ಡು ಕಲೆಕ್ಟ್ ಆದ್ಮೇಲೆ ಸೋಷಿಯಲ್ ವೆಲ್ಫೇರ್ ಸೆಕ್ಯೂರಿಟಿ, ಅವರಿಗೆ ಏನನ್ನ ನಿಧನ ಆದರೆ, ಆಕ್ಸಿಡೆಂಟ್ ಆದರೆ, ಮಕ್ಕಳಿಗೆ ಅದೆಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಬೇಸ್ಡ್ ಆನ್ ಟು ದ ಮನಿ ವಾಟ್ ವಿ ಗೆಟ್ ಕಲೆಕ್ಟೆಡ್, ದ ನಂಬರ್ ಆಫ್ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಮೇಡ್. ಐ ಪರ್ಸನಲಿ ಫೀಲ್ ದಟ್ ವಿಲ್ ಬಿ ಕಲೆಕ್ಟಿಂಗ್ ಅರೌಂಡ್ 150 crores ವರೆಗೆ ಸಿಗ್ಬೋದಂತ ನನ್ನಿರ್ತಕ್ಕಂಥ ಅಂದಾಜಿದೆ. ಸುಮಾರು ಇದರಲ್ಲಿ 40 ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ರಿಜಿಸ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಅಷ್ಟು ಜನ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾರೆ. ಇದರಿಂದ ಈ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಏನು ಬಹಳ ಜನ ಆಟೋ ರಿಕ್ಷಾ ಡ್ರೈವರ್ಸ್ ಇರ್ಬೋದು, 407 ಡ್ರೈವರ್ಸ್ಗಳು ಇರ್ಬೋದು, ಪಂಚರ್ ಆಗ್ತಕ್ಕಂಥವ್ರು, ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಂಥ ಬಹಳಷ್ಟು ವರ್ಷಗಳಿಂದ ಇವ್ರಿಗೆ ಯಾವ ರೀತಿಯಾದಂಥ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಆಗಿರಲಿ, ಸೋಷಿಯಲ್ ವೆಲ್ಫೇರ್ ರಿಫಾರ್ಮ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಈ ಬಿಲ್ ಮುಖಾಂತರ ಈ ತರ ದುಡ್ಡು ಕೊಡೋದ್ರಿಂದ ಈ ದುಡ್ಡು ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಕಲೆಕ್ಟ್ ಆಗೋದ್ರಿಂದ ಇವರಿಗೆ ಅನುಕೂಲ ಆಗುತ್ತೆ. ತಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ, ದಯಮಾಡಿ ಈ ಬಿಲ್ಲಿಗೆ ತಾವು ಅನುಮೋದನೆ ಮಾಡಬೇಕು, ಇದನ್ನ ಪಾಸ್ ಮಾಡ್ಲಿಕ್ಕೆ ಸಹಕಾರ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ ತಮ್ಮ ಮುಖಾಂತರ ಮಾಡ್ತೀನಿ. ಸಭಾ ಈಗಾಗಲೇ ಕೂಡ ತಾವು ಟ್ರಾನ್ಸ್ಪೋರ್ಟ್ ಮೋಟಾರ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಆಕ್ಟ್ನಲ್ಲಿ ಸೆಸ್ ಆಗ್ತಾ ಇದ್ರೆ ಇದು ಸೇರಿ ಎಷ್ಟು % ಸೆಸ್ ಆಗ್ತದೆ? ದಿಸ್ ಇಸ್ 500 ರೂಪೀಸ್ ಪರ್ ಲೈಫ್ ಟೈಮ್ ಆಫ್ ಅ ಮೋಟರ್ ವೆಹಿಕಲ್. 2 ವೀಲರ್ಗೆ 500 ರೂಪೀಸ್ ಪರ್ ಲೈಫ್ ಟೈಮ್. ಇದೇನು ಇಯರ್ಲಿ ಆಗಲಿ ಮಂತ್ಲಿ ಆಗ್ತಕ್ಕಂಥದ್ದಲ್ಲ. ಯಾವತ್ತೋ ಒಂದು ಮೋಟರ್ ಸೈಕಲ್ ಖರೀದಿ ಮಾಡ್ತಾನೆ ಅವನಿಗೆ 500 ರೂಪಾಯಿ ಲೈಫ್ ಟೈಮ್ ಆಗ್ತಕ್ಕಂಥದ್ದು, 4 ವೀಲರ್ಗೆ 1000 ರೂಪೀಸ್ ಆಗ್ತಕ್ಕಂಥದ್ದು. ಸಭಾಪತಿಗಳೇ, 150 ಕೋಟಿ ರೂಪಾಯಿ ವರ್ಷಕ್ಕೆ ಇದರಿಂದ ಸಂಗ್ರಹ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಫಾರ್ ದಿ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ. ರಿಕ್ಷಾ ಡ್ರೈವರ್ಸಿಗೆ, ಹೋಟೆಲಲ್ಲಿ ಕೆಲಸ ಮಾಡುವವರಿಗೆ, ಟ್ರಾನ್ಸ್ಪೋರ್ಟಲ್ಲಿ ಏರ್ ಕೆಲಸ ಮಾಡ್ತಾರೆ, ಗೋಡೌನಲ್ಲಿ ಕೆಲಸ ಮಾಡ್ತಾರೆ, ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ, ಡ್ರೈವರ್ ಕಂಡಕ್ಟ್ರು ಕ್ಲೀನರ್ಗೆಲ್ಲ ಕೊಡ್ತೀರಿ ಅಂತ. ಸರ್, ನೀವಿದು ಹ್ಯೂಜ್ ಅಮೌಂಟ್ ಯು ಆರ್ ಕಲೆಕ್ಟಿಂಗ್. ಈಗ ಅವರಿಗೆ ಇರುವಂಥ ಸ್ಕೀಮ್ಗಳು ಯಾವ ಸ್ಕೀಮಿಗೆ ತಾವು ಯೂಸ್ ಮಾಡ್ತೀರಿ ಅಂತ ನೀವು ಹೇಳೋದಿಲ್ಲ, ಓನ್ಲಿ ಕಲೆಕ್ಷನ್ ಬಗ್ಗೆ ಹೇಳ್ತೀರಿ. ಮತ್ತೆ ಐ ಆಮ್ ಡಿಸ್ಟ್ರಿಬ್ಯೂಟಿಂಗ್ ಅಂತ ಹೇಳ್ತೀರಿ. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಯಾಕೆ ಮಾಡ್ತೀರಿ ಅಂತ ಹೇಳೋದು ನೀವು ಹೇಳಬೇಕು. ಸಾಹೇಬ್ರೆ, ರೋಡ್ ಟ್ಯಾಕ್ಸ್ ಅಲ್ಲಿ ಸೆಸ್ಸು, ಪೆಟ್ರೋಲ್ ಮೇಲೆ ಎಲ್ಲಾದ್ರೂ ಬರುತ್ತೆ.
ಎಲ್ಲಾದ್ರೂ ರೋಡ್ಗಳು ಸರಿಯಾಗಿದೆಯಾ ಅನ್ನೋದು ನಾವು ನೋಡಬೇಕು. ಅದ್ರ ಜೊತೆಗೆ ಟೋಲ್ ಬೇರೆ, ಸೆಸ್ ಅದೇ 11%, ಅದ್ರ ಜೊತೆಗೆ ಟೋಲ್ ಬೇರೆ ಇದೆ. ಎಷ್ಟು ರವಿಕುಮಾರ್ ಅವ್ರು ಹೇಳಿದ್ ಕರೆಕ್ಟು. ಮತ್ತೆ ಇನ್ನೊಂದು, GST ಬಂದ್ಮೇಲೆ ಒಬ್ಬ ಭಿಕ್ಷಕನು ಟ್ಯಾಕ್ಸ್ ಕಟ್ತಾನೆ. ಅವನು ಬೀಡಿ ತಗೊಂಡ್ರೆ ಅವ್ನು ಟ್ಯಾಕ್ಸ್ ಅದ್ರಲ್ಲಿ ಟ್ಯಾಕ್ಸ್ ಹೋಗುತ್ತೆ. ಸೊ ಪ್ರತಿಯೊಬ್ಬನು ಈಗ ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾನೆ. ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಎಲ್ರಿಗೂ ಟ್ಯಾಕ್ಸ್ ನೆಟ್ಟಲ್ಲಿ ತರ್ತೀವಿ ಅಂತೇಳಿ. ಭಿಕ್ಷಕನು ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾನೆ, ರಾಜ ಮಹಾರಾಜರು ಟ್ಯಾಕ್ಸ್ ನೆಟ್ಟಲ್ಲಿ ಇದ್ದಾರೆ. ಆದ್ರಿಂದ ಲಾಡ್ ಸಾಹೇಬ್ರೆ, ಈ ಟ್ಯಾಕ್ಸ್ಗಳು ಟೂ ವೀಲರ್ ಒಂದು ಪಾಪ ಈ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಆದಾಗಲೂ ನಾನು ಹೇಳಿದೆ ಅವರಿಗೆ, ಫೈನ್ ಹಾಕೋದು ಯಾಕೆ ಹಾಕ್ತೀರಾ? ಆಟೋ ರಿಕ್ಷಾದವನು, ಟೂ ವೀಲರ್ ಅವನು ಜೀವನ ಪೂರ್ತಿ ಸಂಪಾದನೆ ಮಾಡೋದು ಆ ಫೈನಲ್ಲೇ ಹೊಟ್ಟೋಗುತ್ತೆ. ಅನ್ಸೇ ಇಲ್ಲ. ಬಟ್ ದಿಸ್ ದ ಓನ್ಲಿ ಮೀನ್ಸ್ ಫಾರ್ ವಿಚ್ ವಿ ಆರ್ ನಾಟ್ ಚಾರ್ಜಿಂಗ್ ವೆರಿ ಹೆವಿ. ರವಿಕುಮಾರ್ ಅವರು ಬಹಳ ದೊಡ್ಡದಾಗಿ ಹೇಳಿದ್ರು, ಎಲ್ಲ ಚಾರ್ಜ್ ಮಾಡ್ತೀವಿ. ಮೊಸರು ಮೇಲೆ, ತುಪ್ಪ ಮೇಲೆ, ಬಳೆ ಮೇಲೆ, ಅರಿಶಿನ ಮೇಲೆ, ಸುಡುಗಾಡಿಗೆ ಹೋಗಿ ಹಣ ಹೊಡೆದ್ರು ಕೂಡ GST ಇದೆ ಈ ದೇಶದಲ್ಲಿ. ಇವರು ನಮಗೆ ಇವತ್ತು ಟ್ಯಾಕ್ಸ್ ಬಗ್ಗೆ ಮಾತನಾಡ್ತಿದ್ದಾರೆ. ಈಗ ತಾನೇ ಹೇಳ್ತಾ ಇದ್ರು, ಅಮ್ಮ ಕುತ್ಕೊಳ್ಳಮ್ಮ, ನಾನು ಮಾತಾಡೋದ್ರಿಗೆ ಕುತ್ಕೊಳ್ಳಮ್ಮ ಪ್ಲೀಸ್, ದಯಮಾಡಿ ಆಮೇಲೆ ನೀವು ಮಾತಾಡಿ. ಇವತ್ತು GST ಯಾರೇ ಒಬ್ಬರು 23 ಲಕ್ಷ ರೂಪಾಯಿ ಸ್ಯಾಲ್ರಿ ದೇಶದಲ್ಲಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರು, ಅವನೇನ ಗಾಡಿ ತಗೊಂಡ್ರೆ ಅವನಿಗೆ 1 ರೂಪಾಯಿನೂ ಉಳಿಯೋದಿಲ್ಲ. ಇವತ್ತು ಗಾಡಿ ಮೇಲೆ ಸಾಧಾರಣ 15 ಲಕ್ಷ ರೂಪಾಯಿ ಗಾಡಿ ಮೇಲೆ ನೀವು ಗಾಡಿ ಖರೀದಿ ಮಾಡಿದ್ರೆ 43% ಟ್ಯಾಕ್ಸ್ GST ಇದೆ. ಇವತ್ತು ಇಡೀ ದೇಶದಲ್ಲಿ ರೈತಾಪಿ ವರ್ಗ ಬಗ್ಗೆ ತಾವೆಲ್ಲ ಮಾತನಾಡ್ತೀರಿ. ಇವತ್ತು ಇಡೀ ಭಾರತ ದೇಶದಲ್ಲಿ ರೈತರು, ನೀವು ಸ್ಪ್ರಿಂಕ್ಲರ್ಸ್ ತಗೊಳ್ರಿ, ಟ್ರ್ಯಾಕ್ಟರ್ ತಗೊಳ್ರಿ, ರೈತರು ಯಾವುದೇ ಯಂತ್ರೋಪಕರಣ ತಗೊಂಡ್ರೆ ಅದ್ರ ಮೇಲೆ GST ಇದೆ. ಸುಮ್ಮನೆ ಮಾತನಾಡ್ಬೋದು, ಇಲ್ಲ ಅಂತಲ್ಲ. ಇದೇನು ಬಹಳ ದೊಡ್ಡ ಹೊರೇನೂ ಆಗಲ್ಲ. ಐ ಆಮ್ ರೆಡಿ ಟು ಡಿಫೆಂಡ್ ಅಂಡ್ ಡಿಬೇಟ್ ಆನ್ ದಿಸ್. ಮೇಡಮ್ ಮಾತಾಡ್ಮೇಲೆ ಮತ್ತೆ ಮಾತಾಡಿ. ಇದರಲ್ಲಿ ವಾಟ್ ಆರ್ ವಿ ಚಾರ್ಜಿಂಗ್ ಸಭಾಧ್ಯಕ್ಷರು? ಇವತ್ತು ಯಾವುದೇ ಬೈಕ್ ಇದ್ರೆ 80,000 1 ಲಕ್ಷ ರೂಪಾಯಿವರೆಗೆ ಕಮ್ಮಿ ಇಲ್ಲ ಸರ್. 500 ರೂಪಾಯಿ, ಬಿಕಾಸ್ ಇಟ್ ವಾಸ್ ಎ ವೆರಿ ಇಂಟೆಲಿಜೆಂಟ್ ಮೂವ್ ಮೇಡ್ ಬೈ ರಾಮಲಿಂಗ ರೆಡ್ಡಿ ಸಾಹೇಬ್ರು. ನಾನು ಈ ಸದನ ಮುಖಾಂತರ ಧನ್ಯವಾದ ಹೇಳ್ತೀನಿ. ಆ ದುಡ್ಡು ಕಲೆಕ್ಟ್ ಆದರೆ ಯಾರಿಗೆ ಅನುಕೂಲ ಆಗ್ತದೆ? ದಿಸ್ ವಿಲ್ ಬಿ, ಐ ವಿಲ್ ಪ್ರಾಮಿಸ್ ಯು ಆನ್ ದಿಸ್ ಫ್ಲೋರ್, ದಿಸ್ ಮನಿ ವಿಲ್ ಬಿ ಯೂಸ್ಡ್ ಓನ್ಲಿ ಫಾರ್ ಸಚ್ ಪೀಪಲ್ ಹೂ ಆರ್ ರಿಲೇಟೆಡ್ ಟು ದಿಸ್ ಅಲೈಡ್ ಬಿಸ್ನೆಸಸ್ ಮಾತ್ರ. ತಾವು ಕೇಳ್ತಾ ಇದ್ರಲ್ಲ, ಐ ವಿಲ್ ಪ್ರಾಮಿಸ್ ಯು ಆನ್ ದಿಸ್ ಫ್ಲೋರ್. ನಾನು ಒಬ್ಬ ಸಚಿವನಾಗಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಈ ದುಡ್ಡು ಬೇರೆ ಯಾವುದಕ್ಕೂ ಬಳಕೆ ಆಗಲ್ಲ. ಇದು ಇದಕ್ಕಾಗಿ ಆಗ್ಬೇಕನ್ನೋದಕ್ಕೆ ಈ ಬೋರ್ಡ್ ಮಾಡ್ತಕ್ಕಂಥದ್ದು. ತಾವು ಕೇಳ್ತಾ ಇದ್ರಿ ತಿಪ್ಪೇಸ್ವಾಮಿ ಸಾಹೇಬ್ರೆ, ಆಮೇಲೆ ತಾವು ಕೇಳಿದ್ರಿ ಹರಿಪ್ರಸಾದ್ ಸಾಹೇಬ್ರು, ಬೇರೆ ರೀತಿಯಾದಂಥ ಟ್ಯಾಕ್ಸ್ ಆಗುತ್ತೆ. ಆ 26% ಏನು ಟ್ಯಾಕ್ಸ್ ಬೇರೆ ರೀತಿಯಾದಂಥ ನಾವು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಿದ್ದೀವಿ, ಅದನ್ನ ಕೂಡ ರೀಕೂಪ್ ಮಾಡ್ಕೊಳ್ತೀವಿ. ಅದನ್ನೆಲ್ಲ ಸೇರಿದ್ರೆ ಸುಮಾರು 150 ಕೋಟಿಯಿಂದ 200 ಕೋಟಿ ಬರ್ತಕ್ಕಂಥ ಸಾಧ್ಯತೆ ಇದೆ. ವಿ ಹ್ಯಾವ್ ಟು ಕೇಟರ್ ಟು 40 lakh ಪೀಪಲ್. ಈ 40 ಲಕ್ಷ ಜನಕ್ಕೆ ಆಲ್ರೆಡಿ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಲಿಂದ ಅವರಿಗೆ ಆಲ್ರೆಡಿ ನಾವು ಸ್ಕೀಮ್ಗಳನ್ನ ಮಾಡಿದ್ವಿ. ನೀವು ಸ್ಕೀಮ್ ಬಗ್ಗೆ ಕೇಳ್ತಾ ಇದ್ರಿ. ಆಸ್ ಲಾಂಗ್ ಆಸ್ ಐ ಡೋಂಟ್ ಮೇಕ್ ಅ ಬಿಲ್, ಐ ಡೋಂಟ್ ಗೆಟ್ ಅ ಬೋರ್ಡ್, ಇಫ್ ಐ ಡೋಂಟ್ ಗೆಟ್ ಮನಿ, ಹೌ ಕ್ಯಾನ್ ಐ ಟೆಲ್ ಯು ಪ್ರೋಗ್ರಾಮ್ಸ್ ರೈಟ್ ನೌ? ದಿಸ್ ಆರ್ ದ ಪ್ರೋಗ್ರಾಮ್ಸ್, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಬಗ್ಗೆ ನಾವು ಮುಂದೆ ಹೇಳ್ಬೋದು. ನಾವು ಇಫ್ ಯು ಅಲೋ ಮೀ ಟು ಗೋ ಥ್ರೂ ದಿಸ್ ಬಿಲ್, ಇಫ್ ದ ಮನಿ ಇಸ್ ಕಲೆಕ್ಟೆಡ್ ಟುಮಾರೋ, ಅಬ್ಸಲ್ಯೂಟ್ಲಿ ಬೋರ್ಡ್ ವಿಲ್ ಬಿ ಫಾರ್ಮ್. ಆ ಬೋರ್ಡ್ ಫಾರ್ಮ್ ಆದಾಗ ನಾವು ಒಬ್ಬರೇ ಇರಂಗಿಲ್ಲ, ಎಲ್ಲ ಯೂನಿಯನ್, ಟ್ರೇಡ್ ಯೂನಿಯನ್ ಲೀಡರ್ಸ್ಗಳು ಇರ್ತಾರೆ. ಅವ್ರನ್ನೆಲ್ಲ ಕುಂದಿರ್ಸ್ಕೋಬೇಕು. ಮುಂದೆ ಯಾವ ರೀತಿ ದುಡ್ಡನ್ನ ಖರ್ಚು ಮಾಡಬೇಕು, ಮೋರಲೆಸ್ ಎಲ್ಲ ಸೇಮ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಏನು ಬಿಲ್ ಇರ್ತವೆ. ಯಾರಿಗೇನು ಆಕ್ಸಿಡೆಂಟ್ ಆದರೆ ರಿಲೀಫ್ ಕೊಡ್ತಕ್ಕಂಥದ್ದು, ಅವ್ರು ತೀರೋದ್ರೆ ಅವ್ರಿಗೆ ರಿಲೀಫ್ ಕೊಡ್ತಕ್ಕಂಥದ್ದು, ಅವ್ರ ಮಕ್ಕಳಿಗೆ ಮೆಟರ್ನಿಟಿ ಲೀವ್, ಇದೇ ಏನು ಸೋಷಿಯಲ್ ಸ್ಕೀಮ್ಸ್ ಇದೆ ಅದು ಕೊಡೋಕ್ಕೆ ಈ ಬೋರ್ಡ್ ಮಾಡ್ತಾ ಇದೀವಿ. ರೈಟ್ ನೌ ಇಫ್ ಯು ಆಸ್ಕ್ ಮೀ, ವಿ ಡೋಂಟ್ ಹ್ಯಾವ್ ಪ್ರೋಗ್ರಾಮ್ಸ್. ಐ ಹ್ಯಾವ್ ಟು ಫಾರ್ಮ್ ಅ ಬೋರ್ಡ್. ಆಫ್ಟರ್ ದ ಬೋಮ್ ವಿ ವಿಲ್ ಡೆಫಿನೆಟ್ಲಿ ಫಾರ್ಮ್. ಬಟ್ ಆಸ್ ಆಫ್ ನಾವು ಟ್ರಾನ್ಸ್ಪೋರ್ಟ್ನಲ್ಲಿ ರಿಲೇಟೆಡ್ ಯಾರಿದ್ದಾರೆ ನಮ್ಮ ಹತ್ರ, ಯಾರು ಬ್ಯಾಡ್ಜ್ ಇರ್ತಕ್ಕಂಥ ರಿಜಿಸ್ಟರ್ಡ್ ಯಾರು ಡ್ರೈವರ್ಸ್ ಇದ್ದಾರೆ ಸುಮಾರು 8 ಲಕ್ಷವರೆಗೆ, ಅವ್ರಿಗೆ ಏನೇ ಅನಾನುಕೂಲ ಆದರೆ, ಅವರಿಗೆ ತೀರೋದ್ರೆ, ಆಕ್ಸಿಡೆಂಟ್ ಆದರೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ಇದೇನಾಗುತ್ತೆ, ಒಟ್ಟಾರೆ ಎಲ್ಲರೂ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರ್ತಕ್ಕಂಥ ಎಲ್ಲರೂ ಬರೋದ್ರಿಂದ, ಸೊ ನಿಮ್ಮ ಸದನಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಐ ನೋ ದಿಸ್ ಇಸ್ ದ ಓನ್ಲಿ ಮೀನ್ಸ್ ಆಫ್ ಕಲೆಕ್ಟಿಂಗ್ ಮನಿ, ನಮಗೆ ಬೇರೆ ಯಾವ ರೀತಿ ರೀಸನ್ಸ್ ಇಲ್ಲ. ಸೊ ದೇರ್ ಇಸ್ ನೋ ವೇ. ಈಗ ಉದಾಹರಣೆಗೆ ಹೇಳ್ತೀನಿ, ನೀವು ಡೀಸೆಲ್ ಪೆಟ್ರೋಲ್ ಬಗ್ಗೆ ಮಾತನಾಡಿದ್ರಿ, ನಾನು ಈ ಸದನ ಕೇಳಬೇಕಾಗತ್ತೆ ನೀವು ಕೇಳೋದಕ್ಕೆ. ಇವತ್ತು 2014 ಇಸ್ವಿ, 2004 ಇಸ್ವಿಯಿಂದ 2014 ಇಸ್ವಿನಲ್ಲಿ ನಾವು ಓವರ್ ಆಲ್ ಸುಮಾರು $103 ನಾವು ಆಯಿಲ್ನ ಖರೀದಿ ಮಾಡಿದ್ವಿ. ಇರ್ತಕ್ಕಂಥ ಸರ್ಕಾರ ಆವರೇಜ್ ಬೈಯಿಂಗ್ ಪ್ರೈಸ್ ಇಸ್ ಅರೌಂಡ್ $65. ಇವತ್ತು ನಾವು ಮನಮೋಹನ್ ಸಿಂಗ್ ಸಾಹೇಬರು 90,000 ಕೋಟಿ ಸಬ್ಸಿಡಿ ಕೊಟ್ಟರು. ಸಬ್ಸಿಡಿ ಕೊಟ್ಟಿದ್ದಕ್ಕೆ $103 ಖರೀದಿ ಮಾಡಿ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಮಗೆ $55 ಡೀಸೆಲ್ ಪೆಟ್ರೋಲ್ ಸಿಕ್ತು. ಇವತ್ತು $65 ನಾವು ಖರೀದಿ ಮಾಡ್ತಾ ಇದ್ವಿ, $100 ಡೀಸೆಲ್ ಪೆಟ್ರೋಲ್ ಇದೆ. ನೀವು ಕರೆಕ್ಟ್ ಆಗಿ 90,000 ಕೋಟಿ ಸಬ್ಸಿಡಿ ಕೊಟ್ಟರೆ ಇವತ್ತು $20 $30 ಡೀಸೆಲ್ ಪೆಟ್ರೋಲ್ ಸಿಗುತ್ತೆ. ಇಂಥ ವಾದಗಳು ನಾವು ಮಾಡ್ಬೋದಾಗುತ್ತೆ. ಬಟ್ ಇದು ಹೋಲಿಸ್ಟಿಕ್ ವ್ಯೂ ನಲ್ಲಿ ಇರ್ತಕ್ಕಂಥದ್ದು. ದಿಸ್ ಇಸ್ ಅ ಕಾಮನೆಸ್ಟ್ ಮ್ಯಾನ್ ಹೂ ಇಸ್ ರಿಯಲಿ ಶೆಡ್ಡಿಂಗ್ ಇಸ್ ಬ್ಲಡ್ ಸ್ವೆಟ್ ಫಾರ್ ದ ಸೊಸೈಟಿ ಇನ್ ಆಲ್ ಫಾರ್ಮ್ಸ್ ಆಫ್ ವಾಕ್ ನ ಲೈಫ್ ನಲ್ಲಿ ಅವನ್ನ ನಾವು ಕಾಣಬಹುದು. ಅಂಥವ್ರಿಗೋಸ್ಕರ ಬಿಲ್ ತಂದಿರತಕ್ಕಂಥದ್ದು. ಅವ್ರಿಗಾಗಿ ನಾವು ಇವತ್ತು ಇದನ್ನು ಚಾರ್ಜ್ ಮಾಡ್ತಾ ಇದೀವಿ. ನಾಟ್ ಟು ಡ್ರ್ಯಾಗ್ ಮಚ್, ಐ ರಿಕ್ವೆಸ್ಟ್ ಆಲ್ ಯುವರ್ ಗುಡ್ ಸೆಲ್ಫ್ ಟು ಕೈಂಡ್ಲಿ ಟು ಅಲೋ ಟು ದಿಸ್ ಬಿಲ್ ಪಾಸ್ ಥ್ರೂ ಅಂತ ಈ ಸಂದರ್ಭಕ್ಕೆ ಹೇಳಿ ಮಾತನ್ನು ಮುಗಿಸ್ತೀನಿ.